ಕೂಡಲ ಸಂಗಮ ದೇವರು ಬರೆದ ಬರಹವ, ಕೂಡಲ ಸಂಗಮ ದೇವರು ಬರೆದ ಬರಹವ ಹಣೆ ಬರವನ್ನ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ನಮ್ಮ ಹಣೆ ಬರದಾಗ ಏನೈತಿ ಅದು ಆಗಲೇಬೇಕು, ಅದು ತಪ್ಪಕ್ಕಂತೂ ಸಾಧ್ಯವಿಲ್ಲ. ಕೂಡಲ ಸಂಗಮ ದೇವರು ಬರೆದ ಬರಹ, ಹಣೆ ಬರೆದಾಗ ಏನು ಬರೆದತ್ತೆ ಅದು ತಪ್ಸಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಹರಿಬ್ರಹ್ಮರಿಗೂ ಸಾಧ್ಯವಿಲ್ಲ ಅಂತ ಹೇಳಿ. ಆದರೆ ಗುರುಕೃಪೆ ಅಂಥವ್ರಿಗೆ ಗುರುಕೃಪೆ ಇತ್ತು ಅಂತಂದ್ರೆ ದೊಡ್ಡದಾಗಿ ಬರುವಂಥ ತೊಂದರೆ ಸಣ್ಣದಾಗಿ ಬಂದು ಹೋಗುತ್ತದೆ. ಅದು ತಪ್ಸಂಗಿಲ್ಲ, ತಪ್ಪಂಗಿಲ್ಲ. ಅದು ಬರದ ದೊಡ್ಡದಾಗಿ ಬರುವಂಥದ್ದು ಸಣ್ಣದಾಗಿ ಬಂದು ಹೋಗ್ತದೆ. ಇದರಲ್ಲಿ ಏನು ಇದು ಸಂಶಯ ಅಲ್ಲ, ಇದು ಸತ್ಯವಾಗಿರ್ತಕ್ಕಂಥದ್ದು. ನಮ್ಮ ಸಮಾಧಾನದ ಬಳಗದವರು 18 ಮಂದಿ ಕೂಡಿ ಒಮ್ಮೆ ಚಾರ್ಧಾಮಕ್ಕೆ ಹೋಗಿದ್ವಿ. ಚಾರ್ಧಾಮ ಅಂತಂದ್ರೆ ಗೊತ್ತೈತಿ? ಚಾರ್ಧಾಮ ಕೇದಾರ್ನಾಥ್, ಬದರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಇವು 4 ಧಾಮಗಳು. ಅದಕ್ಕೆ ಹೋಗಿದ್ವಿ. ಅಲ್ಲಿ ಗಂಗೋತ್ರಿಗೆ ಹೊಂಟಿದ್ವಿ. ಗಂಗೋತ್ರಿ ಅಂತಂದ್ರೆ ನೀವು ನೋಡಿರಿ, ಗಂಗಾ ನದಿ ಉಗಮ ಸ್ಥಾನ ನೋಡ್ರಿ, ಬಹಳ ಜನ ನೋಡಿರ್ಬೇಕು. ಅಲ್ಲೇ ಹೋಗುವಾಗ ಏನಾಯ್ತು, ಅದು ಕಿರಿದಾದ ರಸ್ತೆ ದಾರಿ. ಒಂದು ಕಡೆಗೆ ನದಿ ಪ್ರಪಾತ, ಒಂದು ಕಡೆಗೆ 1 ಕಿಲೋಮೀಟ್ರ್ ಗುಡ್ಡದ ಪ್ರಪಾತ. ಹಿಂಗೆ ಹೋಗೋ ಮುಂದೆ ಅಲ್ಲಿ ಮೇಲೆ ಗುಡ್ಡದ ತುದಿಯೊಳಗೆ ಕಸ್ತೂರಿ ಮೃಗಗಳು ಮೇಯ್ತಾ ಇದ್ವು. ಕಸ್ತೂರಿ ಚಿಗರಿಗಳು ಮೇಯ್ತಾ ಇದ್ವು. ನಾವು 18 ಮಂದಿ ಒಳಗೆ ಒಬ್ಬರು ದೊಡ್ಡ ಕೇಕೆ ಹಾಕಿದ್ರು. ದೊಡ್ಡ ಜೋರಾಗಿ ಕೂಗಿದ್ರ ಆ ಚಿಗರಿ ನೋಡಿ. ಚಿಗರಿ ನೋಡಿದ ಕೂಗಿದ ಕೂಲನ್ನ ಅವು ಜಿಗದಾಡಕ್ಕೆ ಹತ್ತಿಬಿಟ್ಟು. ಜಿಗದಾಡಕ್ಕೆ ಹತ್ತಿದ ಕೂಡ ಅದ್ರಾಗ ಒಂದು ಇಷ್ಟು ದೊಡ್ಡ ಬಂಡಿ ಒಳ್ಳು ಬಂತು. ಇದು ಕಟ್ಟು ಕತೆ ಅಲ್ಲ. ಕೂಗದವರು ಇಲ್ಲೇ ಅದಾರ, ಕೂಗು ಕೇಳಿದವರು ಇಲ್ಲೇ ಅದಾರ, ಎಲ್ಲರೂ ಇಲ್ಲೇ ಇದ್ದಾವೆ. ಇಷ್ಟು ದೊಡ್ಡ ಬಂಡಿ ಮೇಲಿಂದ ಉಳಿ ಬಂತದು. ಅವರು ನಮ್ಮ ಜೊತೆಗೆ ಇದ್ದಾರಲ್ಲ, ನೀವೇನು ಹೊಳ್ಳಿ ಊರಿಗೆ ಹೋಗ್ಬೇಕು ಅಂತೀರೋ, ನೀನು ಇಲ್ಲೇ ಸಾಯ್ಬೇಕು ಅಂತೀರೋ ಅಂತ ಅಂದರು ಅವರು. ಆ ಪರಿಸ್ಥಿತಿ ನೋಡಿ ಅದು ಉಳ್ಕೊತ ಬಂದು 1 ಕಿಲೋಮೀಟ್ರ್ ಮ್ಯಾಲಿಂದ ಉಳ್ಕೊತ ಬಂದು ನಾವು ಶಿವ ಅಂತಂದು ನಾವು ಹೊಂಟ್ವಿ. ಅದೇನಾಯ್ತು, ಕೊನೆಗೆ ಇಷ್ಟು ದೊಡ್ಡ ಬಂಡಿ ಉಳ್ಕೊಂತ ಬರೋದ್ರಾಗ ಸಣ್ಣದಾಗಿ ಅಣ್ಣದಾಗಿ ಎಷ್ಟಾಗಿ ಬಂದು ನಮ್ಮ ಕಾಲ ಹತ್ರ ಬಿತ್ತದು.